ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಪುರುಷೋತ್ತಮ್ ಅಂತ. ಪುರುಷೋತ್ತಮ್. ತಾವು ಯಾವ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರೋದು? ಕಲ್ಲಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ. ಕಲ್ಲಳ್ಳಿ. ಸರ್, ರಾಜಕೀಯಕ್ಕೆ ಬರೋ ಮುನ್ನ ನೀವು ಏನು ವೃತ್ತಿ ಮಾಡ್ಕೊಂಡಿದ್ರಿ ಸರ್? ನಮ್ಮದು ಎಜುಕೇಷನ್ ಇತ್ತು. ಎಜುಕೇಷನ್ ಆದಮೇಲೆ ಬಿಸ್ನೆಸ್ ಮಾಡ್ತಿದ್ದವರು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಒಲವು ಮೂಡ್ತೀವಿ ಸರ್? ನಮ್ಮ ತಂದೆ ಕಾಲದಿಂದಲೂ ನಮ್ಮ ತಂದೆಯವರು 30 ವರ್ಷದಿಂದ ಅವರು ರಾಜಕೀಯದಲ್ಲೇ ಇದ್ದು ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು. ಅದರಿಂದ ನಾವು ಮೆಂಬರು ಆಗಿ ನಾವು ಒಂದು ಇದು ಮಾಡಬೇಕು, ನಾವೊಂದು ಕಾರ್ಯನಿರ್ವಹಿಸೋಣ ಅಂತ. ಒಟ್ಟಿನಲ್ಲಿ ನಿಮ್ಮ ಕುಟುಂಬನೇ ಒಂದು ರಾಜಕೀಯ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ರಾಜಕೀಯವಾಗಿ ಬಂದಿದ್ದೀವಿ. ಓಕೆ ಸರ್, ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಒಟ್ಟು ಸರ್? ನಮ್ಮದು ಬಂದು 120. ಟೋಟಲ್ ಸರ್ 420. ನಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ಸರ್? ನಾವು ಕಾಂಗ್ರೆಸ್ ಪಕ್ಷದಿಂದ. ಎಷ್ಟು ವರ್ಷ ರಾಜಕೀಯ ಒಡನಾಟಗಳಿದೆ ಸರ್? ಒಂದು 15 ವರ್ಷದಿಂದ ರಾಜಕೀಯ. 15 ವರ್ಷದಿಂದ ರಾಜಕೀಯ ಒಡನಾಟಗಳಿದೆ. ಇಲ್ಲಿ ಬಿಟ್ಟು ಯಾವುದೇ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿಲ್ಲ? ಸಂಸ್ಥೆಯನ್ನು ಅದರಲ್ಲಿ ಇಲ್ಲ ಸರ್. ಈಗ ಗೆದ್ದಿದ್ದೀರಾ, ಗೆದ್ದ ನಂತರ ಹೇಗೆ ಅನಿಸ್ತಿದೆ ಸರ್ ನಿಮ್ಮ ರಾಜಕೀಯ ಜೀವನ? ನಮಗೆ ಜನಗಳಿಗೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ಬೋದು. ಏನೇ ಒಂದು ಕೆಲಸ ಕಾರ್ಯ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನಾವು ಮಾಡೋಕ್ಕಾಗಲ್ಲ. ಒಂದು ಅಧಿಕಾರ ಹೊಂದಿದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ಮಾಡುವಂತ ಕೆಲಸ ಕಾರ್ಯಗಳೇ ಬೇರೆಗಳಿರುತ್ತೆ. ಅಧಿಕಾರ ನಂತರ ಸಾಕಷ್ಟು ಕೆಲಸ ಕಾರ್ಯ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೋದು ಅಂತ ಮಾಡ್ಬೋದು. ಓಕೆ ಸರ್, ಈ ಅವಧಿಯಲ್ಲಿ ಇಷ್ಟು ವರ್ಷ ಅವಧಿ ಕಳೆದಿದ್ದೀರಾ, 2 ವರ್ಷ ಅವಧಿಯಲ್ಲಿ ಯಾವ ರೀತಿಯಂತ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ ಸರ್? ಈಗ ಊರಿಗೆ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು. ಇವಾಗ ಸದಸ್ಯರಾಗಿದ್ದೀರಾ ಸರ್? ಈಗ ಅಧ್ಯಕ್ಷರಾಗಿದ್ದೀರಾ. ಸದಸ್ಯರಾದ ನಂತರ ಯಾವ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ಹೇಳಿ? ರಸ್ತೆಗಳು ಮಾಡಿಸಿದ್ದು ಅದನ್ನು. ಈಗ ನಾವು ಅಧ್ಯಕ್ಷರಾದ್ಮೇಲೆ ಒಂದು ಸ್ವಲ್ಪ ಊರಿಗೆ ನಾವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಇನ್ನೂ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಹೆಚ್ಚಿಗೆ ಮಾಡಿಕೊಂಡು ಇದು ಮಾಡಿದ್ದೀವಿ. ಒಂದು ಗ್ರ್ಯಾಂಡ್ ಮನೆ ಇರ್ಬೋದು, AP ಇರ್ಬೋದು, ಮತ್ತು ಈ ಕುಡಿಯೋದಕ್ಕೆ ನೀರಿದ್ದು, ಶಾಲಾ ಕಟ್ಟಡ, ಕಾಂಪೌಂಡ್ಗಳು, ಶೌಚಾಲಯಗಳು, ಅಂಗನವಾಡಿ ಶೌಚಾಲಯಗಳು. ಸ್ವಚ್ಛತೆ ಬಗ್ಗೆ ಎಲ್ಲ ಏನು ಕ್ರಮ ಕೈಗೊಂಡಿದ್ದೀರಿ? ಸ್ವಚ್ಛತೆ ಬಗ್ಗೆ ಮತ್ತು ಮರಿ ಕ್ಲೀನ್ ಮಾಡ್ತಿದ್ದು ಇರ್ಬೋದು. ಅಂದಾಜು ಒಂದು ಎಷ್ಟು ದಿನಕ್ಕೊಂದ್ಸತಿ ಸ್ವಚ್ಛತೆ ಕ್ಲೀನ್ ಮಾಡ್ತೀವಿ? ನಮ್ಮದು ಒಂದು 5 ತಿಂಗಳು ಟೈಮ್ ನಾವು ಇದು ಮಾಡ್ತೀವಿ. 5 ತಿಂಗಳು ವರ್ಷದಲ್ಲಿ ಸ್ವಚ್ಛತೆ ಮಾಡ್ತೀವಿ. ಇನ್ನು 2 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಇನ್ನು ತಮ್ಗೆ ಉಳಿದಿರುವಂಥ 1.5 ವರ್ಷ ಅವಧಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್ ತಮ್ಮ ಗ್ರಾಮನ? ಮತ್ತು ನಮಗೆ ಸರ್ಕಾರದ ನಮ್ಮೂರಿಗೆ ಏನು ಅನುಕೂಲ ಬರುತ್ತೆ, ಯಾವ ಥರ ಇದು ಬರುತ್ತೆ, ನಮ್ಮ ಸದಸ್ಯರು ಇರ್ಬೋದು, ಇಲ್ಲ ನಮ್ಮ ಪೂರ್ಣ ಗ್ರಾಮಸ್ಥರು ಯಾವ ಥರ ಇದು ಮಾಡ್ತಾರೆ, ನಮಗೆ ಎನ್ಕರೇಜ್ ಯಾವ ಥರ ಕೊಡ್ತಾರೆ, ಅದನ್ನೆಲ್ಲ ನಾವು ಒಟ್ಟಾರೆ ಜನರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವುದೇ ರೀತಿಯಾದ ಕುಂದುಕೊರತೆ ಇಲ್ಲ ವಿಚಾರಿಸ್ಕೊಡೋದನ್ನ ಏನೇನು ಬೇಕು ಅನ್ನೋದು ಇದು ಮಾಡ್ಬೋದು. ಅಂದರೆ ಸರ್, ಈಗ ನಿಮ್ಮ ಗ್ರಾಮಸ್ಥರು ನಿಮ್ಮ ಸಮಸ್ಯೆನ ಯಾವ ರೀತಿ ಹೇಳ್ತಾರೆ ಸರ್? ಹೇಳ್ತಾರೆ, ಈಗ ಇಂಥ ಸಮಸ್ಯೆಗಳಿದ್ರೆ ಈಗ ನೀರಿದ್ದು ಇರ್ಬೋದು, ಇಲ್ಲ ರಸ್ತೆಗಳಿರ್ಬೋದು, ಇಲ್ಲ ಮನೆಗಳಿರ್ಬೋದು, ಬರೋದು ಯಾರು ವಸ್ತುಗಳಿರುತ್ತೆ, ಅವರೇ ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ. ಈಗ ನಾವು ಊರಲ್ಲಿದ್ದಾಗ ಯಾರು ನಾವು ಹೋಗಿ ಮೀಟ್ ಮಾಡ್ತೀವಿ. ಓಕೆ ಸರ್, ತಾವು ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಿದ್ದಾರೆ? ನಮ್ಮ ರಾಜಕೀಯಕ್ಕೆ ಬರೋಕ್ಕಂಥ ಗುರುಗಳೇ ನಮ್ಮ ಬ್ರದರ್, ನಮ್ಮ ಅಣ್ಣವರು. ಅವರು ಪುರುಷೋತ್ತಮ್ ಅಂತ. ಪುರುಷೋತ್ತಮ್ ಅಂತ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಈಗ ತಾಲೂಕ್ ಪಂಚಾಯತಿ ಮೆಂಬರು. ಅವರು ನಾವೇನೇ ಅಧ್ಯಕ್ಷರಾಗಿದ್ರು ಅವ್ರ ಮುಖ ಇದ್ದಿಲ್ಲ. ಅವ್ರ ಬಗ್ಗೆ ನಾವು ಇದ್ದಿದ್ದು ಏನೋ ತಿಳಿಸಿದ್ದೆ. ನಾವು ಒಟ್ಟಿನಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಕೂಡ ಅವ್ರ ವಿಚಾರ ಮಾಡಿದ್ರು, ಅವ್ರು ಮುಟ್ಟಿస్తే ನಾವು ಯಾವುದೇ ರೀತಿಯಂಥ ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ರೆ ಅವರೇ ನಮ್ಮದು. ಓಕೆ ಸರ್, ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸ್ಥಾನಕ್ಕೆ ನಮಗೆ ಬರಬೇಕು ಅಂತ ಅವರೇ ಕಾರಣ. ಈಗ ಸದಸ್ಯರಾಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ನೀವೇನೇ ಒಂದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರೇ ಕಾರಣ ಅಂತೀರ? ಅವರೇ ಕಾರಣ. ಅದರಿಂದ ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀರ. ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆಯೂ ಕಾರಣ. ಹೌದು. ಅವ್ರ ಅತ್ಯಮೂಲ್ಯವಾದ ಮತಗಳನ್ನ ನೀಡಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ನಮ್ಮ ನಂದಿಕಾರದಲ್ಲಿ ಅಧಿಕಾರ ಕಳ್ಕೊಂಡು ಹೋದ್ಮೇಲೆ ಅವ್ರಿಗೆ ನಾನು ಅಧಿಕಾರ ಇದ್ರೂ ಕೆಲಸ ಕಾರ್ಯಗಳು ಮಾಡ್ತೀರಾ, ಅಧಿಕಾರ ಇದ್ರೂ ಕೂಡ ಮಾಡ್ತೀರಾ, ಕಷ್ಟ ಸುಖಗಳನ್ನ ಅವ್ರು ಅರ್ಥ ಮಾಡ್ಕೊಂಡು ನಾನು ನಿಭಾಯಿಸ್ತೀನಿ. ಓಕೆ ಸರ್, ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಯಾವುದು ಈಗ ನಾನೇ ಇರ್ಬೋದು, ಇಲ್ಲ ಮುಂದೆ ಇನ್ನೊಬ್ಬ ಸದಸ್ಯ ಬರ್ಬೋದು. ನಮಗೆ ಯಾವ ರೀತಿ ಕೆಲಸ ಕಾರ್ಯಕ್ಕೆ ಇನ್ನೊಂದು ತೊಂದರೆ ಇನ್ನೊಂದು ಮಾಡಿದೆ ವಿಚಾರದಲ್ಲಿ ಇರ್ಬೋದು, ಯಾವ ರೀತಿ ನಡ್ಕೊಂಡ್ಬಂದ್ರೆ ಮುಂದೆ ಅದೇ ಥರ ನಡ್ಕೊಳ್ಳಿ ಅಂತ ಕೇಳ್ಬೋದು.
ಇದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದು ಧನ್ಯವಾದಗಳು.